ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನನ್ನ ವಿಡಿಯೋ ಬಂದು ಅಕ್ಕನ ಮಗನ ಮದುವೆ ಮುಗಿಸ್ಕೊಂಡು ಬಂದಮೇಲೆ ಅಂದರೆ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇತ್ತು. ಅದರದ್ದು ಒಂದು ಲಾಗನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಈ ವಿಡಿಯೋಸ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟೋಗೋದನ್ನು ಮರಿಬೇಡಿ. ಚೌಲ್ಟ್ರಿಯಿಂದ ಬರ್ತಿದ್ದಂಗೆ ಮಕ್ಕಳು ಈ ರೀತಿ ಡೆಕೋರೇಷನ್ಸ್ ಎಲ್ಲ ಶುರು ಮಾಡ್ಕೊಂಬಿಟ್ಟಿದ್ರು. ಸೊ ಹುಡುಗಿ ಕಾರೆಲ್ಲ ಸ್ವಲ್ಪ ಲೇಟಾಗಿ ಬರ್ತಿರೋದ್ರಿಂದ ಸ್ವಲ್ಪ ಮುಂಚೆನೇ ಬಂದಿದ್ವಿ ನಾವೆಲ್ಲ. ಬಸ್ಸಲ್ಲಿ ಮತ್ತು ಕಾರಲ್ಲಿ ಬಂದಿರೋಂಥವರೆಲ್ಲ ಸ್ವಲ್ಪ ಮುಂದೆನೇ ಬಂದಿದ್ವಲ್ವ, ಹಾಗಾಗಿ ಮಕ್ಕಳೆಲ್ಲ ಸೇರಿ ಈ ರೀತಿ ಡೆಕೋರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ರು. ಹಾಗೆ ಒಂದಷ್ಟು ಪಟಾಕಿಗಳೆಲ್ಲ ತಂದು ವೆಲ್ಕಮ್ ಮಾಡಲಿಕ್ಕೆ ಅಂತ ಹೇಳಿ ಈ ರೀತಿ ಹಾರ್ಟ್ ಸಿಂಬಲ್ ಎಲ್ಲ ಹಾಕಿ ಆ ಒಂದು ಕಾರಿಡಾರ್ ಏನಿದೆ ಅಲ್ಲಿ ಪೂರ್ತಿ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡ್ತಾಯಿದ್ರು. ಹಾಗೆ ಒಂದಷ್ಟು ಪಟಾಕಿಗಳು ಮತ್ತು ಒಂದು ಸಾಗರ್ ಮತ್ತು ಸಹನಾ ಇಬ್ಬರದು ಫೋಟೋ ಹಾಕಿ ಒಂದು ಬ್ಯಾನರ್ ಥರ ರೆಡಿ ಮಾಡಿಸ್ಕೊಂಡಿದ್ರು. ಹಾಗೆ ಅದರಲ್ಲಿ ಮಗಳಾಗಿ ಒಳಗೆ ಬಾ ಅಂತ ಹಾಕಿದ್ರು. ಅದಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಮಕ್ಕಳು ಇಷ್ಟೆಲ್ಲ ಐಡಿಯಾ ಹಾಕಿ ಆ ಥರ ಎಲ್ಲ ಬರೆಸಿರೋದಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಅದು. ಮದುವೆಯಿಂದ ಬಂದ ತಕ್ಷಣ ಸ್ವಲ್ಪ ಟಯರ್ಡ್ ಆಗಿತ್ತು ಆ್ಯಕ್ಚುಲಿ ಎಲ್ರಿಗೂ. ಅಷ್ಟೊಂದು ಮೂಡ್ ಇರಲಿಲ್ಲ ಆ್ಯಕ್ಚುಲಿ ಏನು ಮಾಡೋದಕ್ಕೂ. ಬಟ್ ಸ್ಟಿಲ್ ಮೊದಲನೇ ಸರಿ ಮನೆಗೆ ಬರ್ತಾ ಇದ್ದಾಳೆ, ಹಂಗಾಗಿ ಅವಳಿಗೆ ಒಂದಷ್ಟು ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಹೇಳಿ ಸೊ ಮಕ್ಕಳೆಲ್ಲ ಸೇರಿ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದರು. ಸೊ ಫೈನಲಿ ಹುಡುಗಿ ಮನೆಗೆ ಬಂದರು. ಹಾಗೆ ಆ್ಯಕ್ಚುಲಿ ಅವರು ಕೂಡ ತುಂಬಾ ಟಯರ್ಡ್ ಆಗಿದ್ದರು. ಹುಡುಗಿ ಕೂಡ ರಿಸೆಪ್ಷನ್ ಆಗಿರ್ಬೋದು, ಧಾರೆ ಎಲ್ಲದನ್ನು ಮುಗಿಸಿರೋದ್ರಿಂದ ಅವರು ಕೂಡ ಫುಲ್ ಟಯರ್ಡ್ ಆಗಿದ್ದರು. ಯಾಕಂದರೆ ರಿಸೆಪ್ಷನಲ್ಲಿ ನಿಂತನೇ ಅರ್ಧ ಸಾಕಾಗ್ಬಿಟ್ಟಿರುತ್ತೆ. ಬಟ್ ಈ ಒಂದು ಸೆಲೆಬ್ರೇಷನ್ ಅನ್ನೋದು ಫಸ್ಟ್ ಟೈಮ್ ಅಲ್ವಾ ಮನೆಗೆ ಬರ್ತಾ ಇರೋದು, ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಯಾರು ಕೂಡ ರೆಡಿ ಇರಲಿಲ್ಲ. ಹಾಗಾಗಿ ಒಂದಷ್ಟು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡಿದ್ದು. ಅಂದ್ರೂ ತುಂಬ ಚೆನ್ನಾಗಾಯಿತು ಆ ಒಂದು. ಹಾಗೆ ಸಹನಾ ಕೈಯಲ್ಲಿ ಹೊಸ್ಲು ಪೂಜೆ ಎಲ್ಲ ಮಾಡಿಸಿ ಹಾಗೆ ಮನೆ ತುಂಬಿಸ್ಕೊಳ್ಳೋ ಕಾರ್ಯ ಎಲ್ಲ ಆದ ನಂತರ ದೇವ್ರ ಮನೆಗೆಲ್ಲ ಅವಳ ಕೈಯಲ್ಲಿ ದೀಪ ಹಚ್ಚಿ ಅದಾದ ನಂತರ ಹಾಲು ಕೂಡ ಉಗ್ಸೋದಕ್ಕೆಲ್ಲ ರೆಡಿ ಮಾಡಿದ್ಲು ಸಂಧ್ಯಾ. ಸೊ ಹಾಗೆ ಅದ್ರದ್ದು ಒಂದು ಸಣ್ಣ ವಿಡಿಯೋ ಮಾಡಿದ್ದಾನೆ ನನ್ನ ಮಗ ಪ್ರೀತಮ್. ಹೂ ಚೆಂಡು ಹುಡುಗಿ ಒಂದು ಸಾಂಗ್ ಹಾಕಿ ಅವನು ಎಡಿಟ್ ಮಾಡಿದ್ದು. ಬಟ್ ಇಲ್ಲಿ ನಾನು ಹಾಕೋಕ್ಕೋದ್ರೆ ಕಾಪಿ ರೈಟ್ ಬರುತ್ತೆ ಆ ಸಾಂಗನ್ನು, ಅದಕ್ಕೋಸ್ಕರ ಸ್ವಲ್ಪ ರಿಪ್ಲೇಸ್ ಮಾಡಿ ಆ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. Never really know what's going on. Look at me sometimes like all you want to do is run. Hear me out, hear me out.
ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ನಮ್ಮ ಸಂಧ್ಯಾ ಸ್ವಲ್ಪ ಎಮೋಷನಲ್ ಅಲ್ಲಿ, ಯಾಕಂದರೆ ದೊಡ್ಡವರೆಲ್ಲ ಕೇಳಿದ್ರು, ತಮ್ಮ ಅಲ್ವಾ ಅವನು, ಸೊ ತಡೆದ್ಬಿಟ್ಟು ಕೇಳು ಏನಾದರೂ ನಿನಗೆ ಬೇಕಾದದ್ದನ್ನು ಕೇಳ್ಕೊ ಈ ಟೈಮಲ್ಲಿ, ಹಂಗಾದ್ರೆ ಮನೆಗೆ ಬಿಡುವಂಥದ್ದು, ಇಲ್ಲದ್ರೆ ಬಿಡಲ್ಲ ಅಂತೆಲ್ಲ ಕೇಳ್ಕೊ ಅಂತ ದೊಡ್ಡವರು ಹೇಳ್ಕೊಟ್ರು. ಬಟ್ ಅವಳು ನನಗೇನು ಬೇಡ, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು, ಅವಳು ಮಗಳಾಗಿ ಇದ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅನ್ನೋ ರೀತಿ ಹೇಳಿದ್ಲು. ಸೊ ಅದೊಂಥರ ಎಮೋಷನಲ್ ಮೂಮೆಂಟ್ ಆಗಿತ್ತು. ಎಲ್ಲರಿಗೂ ಅಷ್ಟೇ ಅಲ್ವಾ, ಒಬ್ಬಳು ಸೊಸೆಯಾಗಿ ಮನೆಗೆ ಬಂದಮೇಲೆ ಅವಳು ಎಲ್ಲರನ್ನೂ ಅಡ್ಜಸ್ಟ್ ಮಾಡಿಕೊಂಡು ಮನೆಯಲ್ಲಿ ಚೆನ್ನಾಗಿರಬೇಕು ಅನ್ನೋದಷ್ಟೇ ಬಯಸೋದಲ್ವಾ. ಹಾಗೆ ಇದೆಲ್ಲ ಮುಗಿದ ನಂತರ ಅರಿಶಿನ ಮೈ ತೊಳೆಯುವಂತಹ ಶಾಸ್ತ್ರ. ಸೊ ಇದನ್ನು ಚಪ್ರದ ಕೆಳಗಡೆ ಕೂರಿಸಿ ಈ ರೀತಿ ಹುಡುಗಿ ಕೈಯಿಂದ ಹುಡುಗನಿಗೆ ಹಾಗೆ ಹುಡುಗನಿಗೆ ಹುಡುಗ ಕೈಯಲ್ಲಿ ನೀರು ಹಾಕ್ಸೋವಂಥದ್ದು. ಬ್ರೋ ಸೋತ್ಬಿಟ್ಟ ಬ್ರೋ. ಮೆತ್ತಕ್ಕರ್ಸು ಸಾನು 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 ಮೆತ್ತಕೋಗೆ ಕಿರ್ಚ್ಕೊಳ್ಳೋ ಜೋರಾಗಿ ಇಬ್ರು ಕೈ ಹಿಡ್ಕೊಬಿಟ್ಟಾರೆ ಆಮೇಲೆ ನಮ್ಮ ಚಾಮರಾಜನಗರ ನಮ್ಮ ಹೆಮ್ಮೆ. ಚಪ್ಪಾಳೆ ಚಪ್ಪಾಳೆ ನೀವು ಕಿರ್ಚ ನೋಡಿದ್ರೆ ಭಯ ಇದೆ, ಸೈಲೆಂಟ್ ಇರೋ. ಕೈ ಮುರಿದ್ಬಿಟ್ಟ ಅವನೇನೋ ಸ್ಕ್ಯಾಮ್ ಮಾಡ್ತಾನೆ. ಅದೇ ಒಂದೇ ಒಂದು ಮೈಸೂರು ಚಾಮರಾಜನಗರ ಅದೇ ಒಂದೇ ಅಕ್ಕಿ ಒಳಗ ಹುಡ್ಕೋದು ಹಂಗ್ ಮಾಡ್ತೀವಿ. ಹೌದಾ ರಾಜಮ್ಮ ತಂಡ ಹೇಳ್ಬೇಕು ಅಂತ ಹೇಳಿದಿಲ್ಲ, ದಾರಿ ತಪ್ಪಿ ಬ್ರೋ ಎಕ್ಸ್ಪೀರಿಯನ್ಸು. ಅಕ್ಕ ನಾಳೆ ನೀವು ಉಪ್ಪಿಟ್ಟು ಮಾಡ್ಬೇಕು ನೀವೇ.
ಪುನಃ ಆರತಿ ಮಂಜಂಗೆ ಸೊಳ್ಳೆ ಮಂಜಂಗೆ ಓ ಹಾಡು ಸಿಕ್ಕೋದು ಸಂತೆ ಯಾವ್ದಾದ್ರು ಏನ್ ಗೊತ್ತು ತಕ್ಕಂತೆ ವಿವರಿಸಿ ಶ್ರೀಕಾರಲೆ ಶ್ರೀನಿವಾಸಲೆ ಒಂದು ಪದ ಹೇಳು ಮಗ. ಒಂದು ಹಗ್ಗ ಒಂದು ಪದ ಬಿಡು ಮಗ. ಮಗ ಒಂದು ಪದ ಬಿಡು ಮಗ. ಇಲ್ಲೆಲ್ಲ ಹೇಳೈತೆ ಹುಡುಗಿ ಪ್ರೋಸೆಸ್ ಆಗ್ತೈತೆ. ಅವ್ರ ತಾತಂಗೊಂದು ಎಲ್ಲ ಅಡಿಕೆ ಕೊಡಿ. ಎಲ್ಲನೂ ಇಲ್ಲೇ ಐತೆ, ಅಡಿಕೆನೂ ಇಲ್ಲೇ ಐತೆ, ಎರಡನ್ನೂ ಸೇರಿಸಿ ಒಂದು ಪದ ಬಿಡತ್ತಾನೆ. ತಾತನ ಕೆಲ ಎಳಿಸ್ಬೇಕು ಅದನ್ನ. ತಾತ ಹಂಗೆ ಹೇಳಿ ಈಗ ಎಲ್ಲ ಎಡಕೆನೂ ಇಲ್ಲೇ ಐತೆ. ಮಲ್ಲದಡಿಕೆ ಇಲ್ಲ ಒಂದ್ಸಲ ಸಾಗರಣ ನೋಡಿ ಯಾವ ಸಾಂಗ್ ಬರುತ್ತೋ ಅದು ಆಡಿ ಅಷ್ಟೇ. ಸ್ವಲ್ಪ ಕೊಡೋದು తీసుకో. ಆಫ್ ಮಾಡ್ಲಾ? ನೀನ್ ಮೂರು ಕೇಳಬೇಕು. ಕೋಸಿಂಗರ್ ಅಂದ್ರೆ ಜೊತೆ ಪಪ್ಪ ಚೇರ್ ತಗೊಂಡು ಬಂದ್ಬಿಟ್ರೆ ಅನ್ನ ತಡೆಯೋದು. ಗರಕೆ ಕೊಡಿ. ಮದುವೆನೇ ಆಗಿದ್ದೀರಂತೆ. ಚಿನ್ನ ಫಾರ್ವರ್ಡ್. ಏಯ್ ಅಕ್ಕ ಹೇಳ್ತಾರೆ ಹೇಳಿ. ಹೇಳೋ ಮಗ. ಆನಂದ ಭಾಷೆ ಗೊತ್ತೈತೆ. ಅಲ್ಲ ಪ್ರೀ ವೆಡ್ಡಿಂಗ್ 3 ಸಲ ನೋಡಿದ್ದೀರಾ? ಪಾದ ಪೂಜೆ ಎಲ್ಲ ಆದ ನಂತರ ಹುಡುಗಿ ಕೈಯಲ್ಲಿ ಹುಡುಗನಿಗೆ ಆರತಿನ ಮಾಡಿಸ್ತೀವಲ್ವ, ಆವಾಗ ಅವನು ದುಡ್ಡು ಹಾಕ್ಬೇಕಲ್ವ. ಆವಾಗಂತೂ ಎಲ್ಲರೂ ತುಂಬ ಗೋಳೊಯ್ಕೊಂಡಿದ್ದಾರೆ ನಮ್ಮ ಹುಡುಗರಂತೂ. ಸೊ ಸಾಗರ್ ಕೂಡ ಅವಳು ಹಾಡು ಹೇಳೋರಿಗೆ ಒಂದು ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದ. ಸೊ ಹಂಗಾಗಿ ಫೈನಲಿ ಅವಳ ಹತ್ರ ಹಾಡು ಹೇಳಿಸಿ ಆಮೇಲೆ ದುಡ್ಡು ಕೊಟ್ಟಿದ್ದಾಯಿತು. ಸೊ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಒನ್ ಡೇ ಗ್ಯಾಪ್ ಇತ್ತು ನಮಗೆ ರಿಸೆಪ್ಷನ್ಗೂ ಮತ್ತು ಮದುವೆ ಆದಮೇಲೆ ಒನ್ ಡೇ ಗ್ಯಾಪ್ ಇತ್ತು ಅಷ್ಟೇ. ಸೊ ಹಂಗಾಗಿ ಎಲ್ಲ ನೆಂಟರುಗಳು ಕೂಡ ನಮ್ಮ ಅಕ್ಕನ ಮನೆಗೇ ಬಂದಿದ್ದರು. ಸೊ ತುಂಬ ಜನ ಇದ್ವಿ, ಎಲ್ಲ ಒಂದು 60-70 ಮೆಂಬರ್ಸ್ ಅಷ್ಟೇ ಇದ್ವಿ ಎಲ್ಲರೂ ಕೂಡ.
ಹಾಗೆ ಎಲ್ಲರೂ ಸೇರಿಕೊಂಡು ತಿಂಡಿಗೆಲ್ಲ ಪ್ರಿಪೇರ್ ಮಾಡಿದ್ದಾಯಿತು. ಮತ್ತು ಅಡುಗೆಗೂ ಕೂಡ ಪ್ರಿಪೇರ್ ಮಾಡಿದ್ವಿ. ಎಲ್ಲರೂ ಅಂದರೆ ಇದ್ದಾಗ ಒಂಥರ ಎಲ್ಲರೂ ತರಕಾರಿ ಹೆಚ್ಕೊಳ್ಳೋದಾಗಿರ್ಬೋದು, ಒಬ್ಬರು ಮುಂದಿಬ್ಬರು ಪಾತ್ರೆಗಳು ತೊಳಿತಾಯಿದ್ರು. ಹಾಗೆ ಇನ್ನೊಂದಷ್ಟು ಜನ ತರಕಾರಿಗಳೆಲ್ಲ ಹೆಚ್ಕೊಡ್ತಾಯಿದ್ರು. ಹಾಗೆ ಅಕ್ಕ ಮತ್ತು ಎಲ್ಲರೂ ಸೇರ್ಕೊಂಡು ಅಡುಗೆ ಎಲ್ಲ ಮಾಡ್ತಾಯಿದ್ವಿ. ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಒಬ್ರಿಗೊಬ್ರು ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಹಾಗೆ ಮಕ್ಕಳು ಆಟ ಎಲ್ಲ ನೋಡ್ಕೊಂಡು ಒಂದಷ್ಟು ನಕ್ಕಿದ್ದಾಯಿತು. ಏನಪ್ಪ ಅದ ಏನದ ಒಂದೊಂದು ದೂರ ಏನ ಮಗಳೇ ಬಿತ್ತು ಇಷ್ಟು ನಾಚ್ಕಂದ್ರೆ ಆಗಲ್ಲ. ಒಂಚೂರು ಸೌಂಡ್ ಕಮ್ಮಿ ವಿಡಿಯೋ ಬೇಕಂತ ಬಂದ್ಬಿಡ್ತಾ ಆಡೋ
ಹಾಗೆ ಒಂದಷ್ಟು ಬಿಡಿ ಹೂವೆಲ್ಲ ತಂದಿತ್ತಲ್ವ, ಹಾಗೆ ಹಾಡು ಕೇಳ್ತಾ ಕೇಳ್ತಾ ಎಲ್ಲರೂ ಕೂಡ ಬಿಡಿ ಹೂವೆಲ್ಲ ಕಟ್ಟಿದ್ವಿ. ಹಾಗೆ ಒಂದಷ್ಟು ಗಿಫ್ಟ್ ತಂದಿದ್ರಲ್ವ, ಅಂದರೆ ರಿಸೆಪ್ಷನ್ಗೆ ಯಾರೆಲ್ಲ ಬರ್ತಾರೆ ಅವ್ರಿಗೆ ಗಿಫ್ಟ್ ಕೊಡಬೇಕಲ್ವ, ಅದ್ರದ್ದು ಪ್ಯಾಕಿಂಗ್ ಕೂಡ ಇತ್ತು. ಸೊ ಎಲ್ಲರೂ ಸೇರಿಕೊಂಡು ಪ್ಯಾಕಿಂಗ್ ಕೂಡ ಮಾಡಿದ್ವಿ. ಸೊ ಒಬ್ಬೊಬ್ಬರು ಇಬ್ಬಿಬ್ಬರು ಸೇರ್ಕೊಂಡು ಮಾಡೋ ಪ್ಯಾಕಿಂಗ್ ಅಂತೂ ಮುಗಿಯೋದೇ ಇಲ್ಲ. ಬಟ್ ತುಂಬ ಜನ ಇದ್ದು ಅಲ್ವಾ, ಅದಕ್ಕೆ ತುಂಬ ಬೇಗನೆ ಆಗೋಯಿತು. ಈ ದಿನ ಅಂತೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಸೇರಿದ್ರಿಂದ ಅದೊಂಥರ ಸ್ಪೆಷಲ್ ಮೆಮೊರಿ ಅಂತಲೇ ಹೇಳ್ಬೋದು. ಈ ಒಂದು ಒಕೇಶನ್ಸ್ ಬಿಟ್ಟರೆ ಬೇರೆ ಟೈಮಲ್ಲಿ ಒಬ್ರು ಇರ್ತಾರೆ, ಒಬ್ರು ಇರಲ್ಲ. ಬಟ್ ಈ ಟೈಮಲ್ಲಿ ಎಲ್ಲ ಸೇರಿದ್ದು ಒಂಥರ ಖುಷಿ ಆಯಿತು. ಸೊ ಫೈನಲಿ ನೆಕ್ಸ್ಟ್ ರಿಸೆಪ್ಷನ್ಗೋಸ್ಕರ ಅಣ್ಣ ಬಾಳೆ ಎಲ್ಲ ಕಟ್ ಮಾಡ್ಕೊಂಡು ಬಂದ. ಹಾಗೆ ಬಾಳೆಹಣ್ಣು ತೋಟ ಇದೆ ನಮ್ಮದೇ, ಹಂಗಾಗಿ ಅಲ್ಲೇ ಬಾಳೆಹಣ್ಣೆಲ್ಲ ತಗೊಂಡು ಬಂದ ರಿಸೆಪ್ಷನ್ಗೆ ಅಂತ ಹೇಳಿ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಅಣ್ಣ ಬರೋವರೆಗೆ ಸುಮಾರು ಸಾಯಂಕಾಲ ಆಗಿತ್ತು. ಹಾಗೆ ನಾವು ಕೂಡ ನೆಕ್ಸ್ಟ್ ಡೇಗೋಸ್ಕರ ಒಂದಷ್ಟು ಕ್ಲೀನಿಂಗ್ ಎಲ್ಲ ಇತ್ತು, ಅದೆಲ್ಲ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಬಂದು ರಿಸೆಪ್ಷನ್ ಡೇ ಆಗಿರೋದ್ರಿಂದ ಆದಷ್ಟು ಎಲ್ಲ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ಲಾಗ್. ಬಾಯ್, ಟೇಕ್ ಕೇರ್.